ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಈ ಶಬ್ದನ ನೀವು ಕೇಳಿರ್ತೀರಿ ಮತ್ತು ಇದನ್ನು ಸ್ವತಃ ಅನುಭವಿಸ್ತಾ ಇರ್ತೀರಿ. ಸಕ್ಕರೆ ಕಾಯಿಲೆ ಐತಪ್ಪ ನನಗೆ ಅಥವಾ ಮಧುಮೇಹ ಆಯ್ತು ಅಂತಂದ್ರೆ ಅರ್ಧ ಅದ್ರ ಬಗ್ಗೆ ಇದೊಂದು ಕಾಯಿಲೆ ಐತೆ ನಂಗೆ ಕಾಯಿಲೆ ಐತೆ ಅಂತೇಳಿ ಅರ್ಧ ಅದ್ರ ಬಗ್ಗೆ ವಿಚಾರ ಮಾಡಿ ನಿಮ್ಮ ಶುಗರ್ ಲೆವೆಲ್ ಇನ್ನೂ ಜಾಸ್ತಿನ ಮಾಡ್ಕೊಂಡಿರ್ತೀರಿ ನೀವು. ಸೊ ಇದಕ್ಕೆ ಹೆದರೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಇದಕ್ಕೊಂದು ಪರಿಹಾರ ಐತಿ. ಹೆಂಗಂತಂದ್ರೆ ಯೋಗದ ಮೂಲಕ ಇದಕ್ಕೆ ಪರಿಹಾರ ಐತಿ. ಪರಿಹಾರ ಇಲ್ಲ ಅಂತಂದ್ರೆ ಹೆದರ್ಬೇಕು. ಸೊ ಪರಿಹಾರ ಐತಲ್ಲ, ಸೊ ಯಾಕೆ ಹೆದರ್ಬೇಕು? ಸೊ ಯೋಗದ ಮೂಲಕ ನಾವು ಈ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹನ ನಾವು ನಿಯಂತ್ರಣ ಮಾಡ್ಕೋಬಹುದು ಮತ್ತು ಸಂಪೂರ್ಣ ಗುಣ ಕೂಡ ಮಾಡ್ಕೋಬಹುದು. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಯೋಗ ಆಸನಗಳಲ್ಲಿ ಅಗ್ದಿ ಪರಿಣಾಮಕಾರಿಯಾದ ಮತ್ತು ಸರಳವಾದ 5 ಆಸನಗಳು ಮತ್ತು 1 ಪ್ರಾಣಾಯಾಮ ಮಾಡೋದ್ರ ಮೂಲಕ ಮಧುಮೇಹವನ್ನು ನಿಯಂತ್ರಣ ಮಾಡ್ಕೋಬಹುದು. ಅವು ಯಾವ್ಯಾವು ಅಂತಂದ್ರೆ, 1ನೇದು ಪಶ್ಚಿಮೋತ್ತನಾಸನ, 2ನೇದು ಅರ್ಧ ಮತ್ಸ್ಯೇಂದ್ರಾಸನ, 3ನೇದು ಮಂಡೂಕಾಸನ, 4ನೇದು ಜಠರ ಪರಿವರ್ತನಾಸನ, 5ನೇದು ಸೂಕ್ತ ಪದ್ಮಕೋನಾಸನ ಮತ್ತು 1 ಪ್ರಾಣಾಯಾಮ ಕಪಾಲಭಾತಿ ಅಂತೇಳಿ. ಇವ 5 ಆಸನಗಳು ಯಾಕಂತಂದ್ರೆ, ಸೊ ಇವು ನಾವು ಮಾಡೋ ರೀತಿ ಏನೈತಿ ಅಥವಾ ಭಂಗಿ ಏನೈತಲ್ಲ, ಸೊ ಇವು ನಮ್ಮ ಹೊಟ್ಟೆ ಮೇಲೆ ಪ್ರೆಷರ್ ಬೀಳ್ತೈತಿ. ಅದೇ ರೀತಿ ನಾವು ಟ್ವಿಸ್ಟ್ ಅಂತ ಆಗ್ತೇವೆ. ಸೊ ಟ್ವಿಸ್ಟ್ ಅಂತ ಆದಾಗ ಅಥವಾ ಹೊಟ್ಟೆ ಮೇಲೆ ಪ್ರೆಷರ್ ಅಂತ ಬಿದ್ದಾಗ ನಮ್ಮ ಪ್ಯಾಂಕ್ರಿಯಾಸ್ ಇರ್ಬೋದು ಅಥವಾ ನಮ್ಮ ಸಣ್ಣ ಕರಳು ಮೂತ್ರಪಿಂಡದ ಮೇಲೆ ಸಹಾಯನ ಇದು ಮಾಡ್ತೈತಿ. ಅಂದ್ರೆ ಅವುಗಳನ್ನ ಇವು ಉತ್ತೇಜಿಸ್ತಾವು. ಮೊದಲನೇ ಆಸನ ಮಾಡೋಣ, ಅದ್ರ ಹೆಸರು ಪಶ್ಚಿಮೋತ್ತನಾಸನ ಅಂತೇಳಿ. ಸೊ ಇದು ಯಾವ ರೀತಿ ಮಾಡ್ಬೇಕಂತೇಳಿ ಮೊದಲು ನಾನು ಇದನ್ನ ಹೇಳ್ಕೊಡ್ತೀನಿ. ಸೊ ಅದಕ್ಕಾಗಿ ಮೊದಲು ನೀವು ದಂಡಾಸನ ಸ್ಥಿತಿಗೆ ಬರ್ತೀರಿ. ಸೊ ದಂಡಾಸನ ಸ್ಥಿತಿ ಅಂತಂದ್ರೆ 2 ಕಾಲುಗಳನ್ನು ಚಾಚಿರ್ತೀರಿ ಮತ್ತು 2 ಕೈಗಳು ನಿಮ್ಮ ಪೃಷ್ಠಭಾಗದ ಪಕ್ಕ ಇರಬೇಕು. ಬೆನ್ನು ಕತ್ತು ನೇರವಾಗಿರಬೇಕು. 2 ಕಾಲುಗಳು ಜೋಡಿಸ್ಕೊಂಡಿರಬೇಕು ಈ ರೀತಿ. ಸೊ ಎದುರಿಗೆ ನೋಡ್ತಾ ಇರಬೇಕು. ಇದು ದಂಡಾಸನ. ಈಗ ನಾವು ಮಾಡೋದು ಪಶ್ಚಿಮೋತ್ತನಾಸನ. ಸೊ ಪಶ್ಚಿಮೋತ್ತನಾಸನ ಮಾಡೋದಕ್ಕಿಂತ ಮುಂಚೆ ನಮ್ಮ ಪಾದಗಳು ಯಾವ ರೀತಿ ಇರಬೇಕಂತಂದ್ರೆ, ನಿಮ್ಮ ಕಡೆಯೂ ಬಾಗಿರಬೇಕು. ನಿಮ್ಮ ಬೆರಳು ನಿಮ್ಮ ಕಡೆ ಬಾಗಿರಬೇಕು. ಬೆನ್ನು ಕತ್ತು ನೇರವಾಗಿರಬೇಕು ಮತ್ತು 2 ಕೈಗಳನ್ನು ಮೇಲೆತ್ತ ಅಂದ್ರೆ ಉಸಿರು ತಗೋತಾ 2 ಕೈಗಳನ್ನು ಮೇಲೆತ್ತೀರಿ. ಸ್ವಲ್ಪ ಹಿಂದೆ ಬಾಗಿ ಉಸಿರು ಬಿಡ್ತಾ ಮುಂದೆ ಬಾಗ್ತೀರಿ ಈ ರೀತಿ. ನನಗಿದು ಸಾಧ್ಯ ಐತಿ. ಸೊ ಈ ರೀತಿ ಬಾಗ್ಬೇಕು. ಸೊ ನಾ ಈ ರೀತಿ ಬಾಗಿದೆ. ಅಥವಾ ನಿಮಗೆ ಎಷ್ಟು ಸಾಧ್ಯ ಆಗ್ತಾ ಇಲ್ಲ ನಂಗೆ ಬಾಗಕ್ಕಂದ್ರೆ ನೀವೇನು ಮಾಡ್ಬೇಕಂತ, ಉಸಿರು ತಗೋತಾ 2 ಕೈಗಳ ಮೇಲೆ ಉಸಿರು ಬಿಡ್ತಾ ಮುಂದೆ ಬಾಗ್ತೀರಿ. ನಿಮ್ಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಮುಂದೆ. ಇಷ್ಟು ಸಾಧ್ಯ ಆಕೈತಾ ಇಷ್ಟು, ಇಲ್ಲ ಇನ್ನೂ ಬಾಗ್ತೀನಪ್ಪ ಅಂದ್ರೆ ಇನ್ನೂ ಬಾಗ್ರಿ. ಅಥವಾ ನಾನು ಪಾದಕ್ಕೆ ನಾನು 2 ಕೈ ಮುಡ್ತಾವಂತಂದ್ರೆ ಸೊ 2 ಬೆರಳುಗಳಿಂದ ನಿಮ್ಮ ಹೆಬ್ಬೆಟ್ಟನ್ನ ಲಾಕ್ ಮಾಡ್ಕೋರಿ ಈ ರೀತಿ. ಲಾಕ್ ಮಾಡ್ಕೊಂಡ್ರೆ ಈ ರೀತಿ ಕೂಡ ನೀವು ಬಾಗ್ಬೋದು. ತಲೆನ ಬಾಗಿಸ್ರಿ. ಇಲ್ಲ ನನಗೆ ಸಾಧ್ಯ ಆಕೈತೆ ಅಂತಂದ್ರೆ ಸೊ 2 ಪಾದಗಳಿಗೆ 2 ಕೈಗಳನ್ನ ಲಾಕ್ ಕೂಡ ಮಾಡಿ ನೀವು ಈ ರೀತಿ ಬಾಗಬೇಕು ಮತ್ತು ಹಣೆಯನ್ನ ಮೇಲಕ್ಕೆ ಹಚ್ಚಬೇಕು, ಪಾದಗಳಿಗೆ ಹಚ್ಚಬೇಕು ಈ ರೀತಿ. ಸೊ ನಿಮ್ಗೆ ಎಷ್ಟು ಸಾಧ್ಯ ಆಕೈತಿ ಅಷ್ಟು ಬಾಗ್ರಿ. ಮತ್ತಿಲ್ಲೇ ಸಹಜವಾದ ಉಸಿರಾಟ ಇರಲಿ ಮತ್ತು 5 ಅಥವಾ 10 ಕೌಂಟ್ ಇರಲಿ. ಸೊ ನಾನು 5 ಕೌಂಟ್ ಎಣಿಸ್ತೇನೆ ಅಂತೀರಿ. ಇಲ್ಲಿ 1 2 3 4 5. ಸೊ ಮತ್ತೆ ವಾಪಸ್ ಬರ್ಬೇಕಾರಿಲ್ಲೇ ನಿಧಾನವಾಗಿ ಮತ್ತೆ ಉಸಿರು ತಗೋತಾ 2 ಕೈಗಳನ್ನು ಚಾಚಿ ನಿಧಾನವಾಗಿ ಬರ್ತೀರಿ ಮತ್ತು ಉಸಿರು ಬಿಡ್ತಾ 2 ಕೈಗಳನ್ನು ಕೆಳಗಿಡ್ತೀರಿ. ಈಗ ನೋಡ್ರಿ, ಈ ಆಸನ ನೋಡ್ರಿ ನಾವು ಈ ರೀತಿ ಬಾಗ್ಸಿದ್ವಿ. ಸೊ ಹಿಂಗೆ ಬಾಗಿದ ಮೇಲೆ ಇಲ್ಲೇ ನಮ್ಮ ತೊಡೆ ಮೇಲೆ ಹೊಟ್ಟೆ ಪ್ರೆಷರ್ ಆಗ್ತದೆ ಈ ರೀತಿ. ನಿಮ್ಗೆ ಎಷ್ಟು ಸಾಧ್ಯ ಆಕೈತೈತಿ ಇಷ್ಟು ಸಾಧ್ಯ ಆತ ಇಷ್ಟ ಹೊಟ್ಟೆಗೆ ಪ್ರೆಷರ್ ಆಗಿರ್ತೈತಿ. ಇಲ್ಲ ಪೂರ್ತಿ ಭಾಗಕ್ಕೆ ಸಾಧ್ಯ ಆತ ಪೂರ್ತಿ ಹೊಟ್ಟೆಗೆ ಪ್ರೆಷರ್ ಆಗಿರ್ತೈತಿ, ನಿಮ್ಮ ತೊಡೆಗೆ ಮತ್ತು ನಿಮ್ಮ ಹೊಟ್ಟೆಗೆ. ಸೊ ಹಿಂಗಾದಾಗ ಸೊ ಇಲ್ಲಿ ನಮ್ಮ ಹೊಟ್ಟೆ ಕೆಳಭಾಗದಲ್ಲಿ ಪ್ಯಾಂಕ್ರಿಯಾಸ್ ಅಂತಿರ್ತಾವೆ. ಸೊ ಇಲ್ಲಿ ನಮ್ಮ ಪ್ಯಾಂಕ್ರಿಯಾಸ್ದೊಳಗೆ ಇನ್ಸುಲಿನ್ ಬಿಡುಗಡೆ ಆಗ್ತೈತಿ. ಸೊ ಇದನ್ನ ನೀವು ಬೆಳಿಗ್ಗೆ ಮಾಡ್ರಿ, ಆಮೇಲೆ ಸಾಯಂಕಾಲ ಆದರೂ ನೀವು ಮಾಡ್ಬೋದು. ಇದು ಖಾಲಿ ಹೊಟ್ಟೆಯಲ್ಲಿ ಮಾಡ್ಬೇಕಂದ್ರೆ ಊಟ ಮಾಡಿ 2 ತಾಸು ಆದಮೇಲೆ ಈ ಆಸನಗಳನ್ನು ನೀವು ಮಾಡ್ಬೇಕು. ಅದೇ ರೀತಿ ಪಾರ ಶುಗರ್ ಐತಪ್ಪ, ಲೆವೆಲ್ ಜಾಸ್ತಿ ಐತಪ್ಪ ಅಂತಂದ್ರೆ ನೀವು ದಿನಕ್ಕೆ 2 ಟೈಮ್ ಆದರೂ ನೀವು ಮಾಡಬೇಕು. ಪಶ್ಚಿಮೋತ್ತನಾಸನ ದಿನಾನು ಮಾಡೋದ್ರಿಂದ ಮಣಿಪುರ ಚಕ್ರ ಆಕ್ಟಿವ್ ಆಕೈತಿ ಮತ್ತು ನಮ್ಮ ಗ್ಲೂಕೋಸ್ ಲೆವೆಲ್ ಅಂತ ಏನಿರ್ತೈತಲ್ಲ ಸೊ ಅದು ಕೂಡ ನಿಯಂತ್ರಣ ಆಗ್ತೈತಿ. ಈಗ 2ನೇ ಆಸನ ಅರ್ಧ ಮತ್ಸ್ಯೇಂದ್ರಾಸನ ಅಂತೇಳಿ. ಸೊ ಇದನ್ನು ಮಾಡೋಕ್ಕೂ ಕೂಡ ದಂಡಾಸನ ಸ್ಥಿತಿಯೊಳಗೆ ಇರ್ತೀರಿ.
ಅಂದರೆ ಎರಡೂ ಕೈಗಳು ಪೃಷ್ಠಭಾಗದ ಪಕ್ಕ ಇರ್ತಾವು. ನಿಮ್ಮ ಬೆನ್ನು ಕತ್ತು ನೇರವಾಗಿರ್ತೈತಿ, ಎದುರಿಗೆ ನೋಡ್ತಾ ಇರ್ತೀರಿ. ಸೊ ಮುಂದಿನ ಆಸನ ಅರ್ಧ ಮತ್ಸ್ಯೇಂದ್ರಾಸನ. ಸೊ ಇದನ್ನು ಮಾಡುವಾಗ ಮೊದಲು ಬಲಗಾಲನ್ನು ಫೋಲ್ಡ್ ಮಾಡ್ಕೋತೀರಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಡಗಾಲಿಗೆ ಅಂದ್ರೆ ಎಡಗಾಲು ಏನೈತಲ್ಲ ಅದ್ರ ಪಕ್ಕಕ್ಕೆ ಇದನ್ನು ಕಾಲನ್ನು ಇಡ್ತೀರಿ. ಇದನ್ನಿಟ್ಟು ನಿಮ್ಮ ಬಲಗೈ ಏನೈತಲ್ಲ ನಿಮ್ಮ ಬೆನ್ನಿನ ಹಿಂದೆ ಇರ್ತೈತಿ. ಆಮೇಲೆ ನಿಮ್ಮ ಕೈ ನಿಮ್ಮ ಕಾಲಿಗೆ ಒತ್ತಬೇಕು. ಈ ರೀತಿ ಇದನ್ನು ಪ್ರೆಸ್ ಮಾಡಿ ನೀವು ಟ್ವಿಸ್ಟ್ ಆಗ್ತೀರಿ ಮತ್ತು ನಿಮ್ಮ ಶೋಲ್ಡ್ರನ್ನ ನೋಡ್ತಿರ್ತೀರಿ. ಸೊ ಇಲ್ಲೇ ಸಹಜವಾದ ಉಸಿರಾಟ ಇರಲಿ. ಇಲ್ಲಿ ಕೂಡ 5 ಕೌಂಟು ಅಥವಾ 10 ಕೌಂಟ್ ಇರಲಿ. 1 2 3 4 5 ಮತ್ತೆ ಸುರ್ತೋತಾ ಮುಂದೆ ಹೊಳ್ತೀರಿ. ಉಸಿರು ಬಿಡ್ತಾ ಕಾಲನ್ನು ತೆಗಿತೀರಿ. ಸೊ ನೋಡ್ರಲ್ಲೇ ಮೊದಲು ಕಾಲನ್ನು ಫೋಲ್ಡ್ ಮಾಡ್ತೀರಿ. ಫೋಲ್ಡ್ ಮಾಡಿದ್ಮೇಲೆ ಎಡಗಾಲಿನ ಪಕ್ಕ ಇಡ್ತೀನಿ. ಸೊ ನಿಮಗೆ ಮೊದಲು ಇದು ಬಿಗ್ನರ್ಸ್ ಇದ್ದಂದ್ರೆ ನಿಮ್ಗೆ ಬರೋಂಗಿಲ್ಲ. ಸೊ ಸೀದಾ ಇಡಕ್ಕೆ ಬರೋಂಗಿಲ್ಲ. ಅವಾಗ ಕಾಲು ಈ ರೀತಿ ಆಗ್ತೈತಿ. ಸೊ ಈ ರೀತಿ ಬೇಡ, ನಮ್ಗೆ ಈ ರೀತಿ ಬರ್ಬೇಕಂದಾಗ ಏನು ಮಾಡ್ಬೇಕಂತಂದ್ರೆ ನಿಮ್ಮ ಎಡಗೈಯಿಂದ ಇಲ್ಲೇ ನಿಮ್ಮ ಎಲ್ಬೋ ಏನಿರ್ತೈತಲ್ಲ ಅದನ್ನು ಈ ರೀತಿ ಪ್ರೆಸ್ ಮಾಡ್ಬೇಕು. ಸೊ ಪ್ರೆಸ್ ಮಾಡಿದಾಗ ಇಲ್ಲಿ ಕೂಡ ನಿಮ್ಮ ಹೊಟ್ಟೆಗೂ ಕೂಡ ಪ್ರೆಷರ್ ಬೀಳ್ತೈತಿ. ಸೊ ಪ್ರೆಷರ್ ಬಿದ್ದಾದ್ಮೇಲೆ ಈ ಕೈನ ಹಿಂದೆ ಇಡ್ತಿರಲ್ಲ, ಸೊ ಇಲ್ಲಿ ಅವಾಗ ಈ ರೀತಿ ಇರ್ತೀರಿ. ಸ್ವಲ್ಪ ಟ್ವಿಸ್ಟ್ ಆದರೆ ಅಂತಂದ್ರೆ ಸೊ ಹಿಂದೆ ಹೊಳ್ತೀರಿ, ನಿಮ್ಮ ಶೋಲ್ಡರ್ ಕೂಡ ಲೆವೆಲ್ ಬರ್ತೈತಿ. ಆಮೇಲೆ ಇಲ್ಲಿ ಒಂಥರ ಪೇನ್ ಅನ್ನಿಸ್ಬೇಕು ನಿಮ್ಗೆ. ಸೊ ಇಲ್ಲಿ ಪೇನ್ ಅನ್ಸೋ ಮಟ್ಟನೂ ನೀವು ಟ್ವಿಸ್ಟ್ ಆಗಬೇಕು. ಏನೈತಿ ಈಗ ನಾವು ಬಲಗಡೆ ಮಾಡಿದ್ವಿ, ಸೊ ಎಡಗಡೆ ಕೂಡ ನಾವು ಇದನ್ನು ಮಾಡಬೇಕು. ಅದಕ್ಕಾಗಿ ಮತ್ತೇನು ಮಾಡ್ಬೇಕಂತಂದ್ರೆ ಮತ್ತೆ ಎಡಗಾಲನ್ನ ಫೋಲ್ಡ್ ಮಾಡ್ತೀರಿ. ಎಡಗಾಲು ಫೋಲ್ಡ್ ಮಾಡಿ ಬಲಗಾಲಿನ ಪಕ್ಕ ಇಟ್ಕೋತೀರಿ. ಬಲಗೈಯಿಂದ ನಿಮ್ಮ ಎಲ್ಬೋನ ಕಾಲಿಗೆ ಪ್ರೆಸ್ ಮಾಡಿ ಎಡಗೈ ಹಿಂದೆ ಟ್ವಿಸ್ಟ್ ಆಗ್ತೀರಿ. ಎಷ್ಟು ಸಾಧ್ಯಕ್ಕೆ ಅಷ್ಟು ಟ್ವಿಸ್ಟ್ ಆಗ್ರಿ. ಸಹಜವಾದ ಉಸಿರಾಟ ಇರಲಿ. ಇಲ್ಲಿ ಕೂಡ 5 ಕೌಂಟು. 1 2 3 4 5 ಮತ್ತೆ ಉಸಿರು ತಗೋತಾ ಕೈನ ಮುಂದೆ ತಗೋತೀರಿ. ಉಸಿರು ಬಿಡ್ತಾ ಕೈ ಮುಂದೆ, ಮತ್ತೆ ಇಲ್ಲೊಂದು ಉಸಿರು ತಗೋತೀರಿ. ಮತ್ತೆ ಉಸಿರು ಬಿಡ್ತಾ ಕಾಲನ್ನು ನೇರವಾಗಿ ಇಟ್ಕೋತೀರಿ. ಈ ರೀತಿ ಇದು ಮಾಡಬೇಕು. ಸೊ ಇಲ್ಲಿ ನಾವು ಏನು ಮಾಡಿದ್ವಿ ಅಂತ ಟ್ವಿಸ್ಟ್ ಮಾಡಿದ್ವಿ. ಸೊ ಟ್ವಿಸ್ಟ್ ಮಾಡಿದಾಗ ಏನಾಕೈತೆ ಅಂತಂದ್ರೆ ನಮ್ಮ ಹೊಟ್ಟೆ ಭಾಗದ ಕೆಳಗೆ ಪ್ಯಾಂಕ್ರಿಯಾಸ್ ಏನಿರ್ತಾವಲ್ಲ, ಸೊ ಪ್ಯಾಂಕ್ರಿಯಾಸ್ ಇನ್ಸುಲಿನ್ನ ಬಿಡುಗಡೆ ಮಾಡ್ತಾವೆ. ಅದೇ ರೀತಿಯಲ್ಲಿ ಸಣ್ಣ ಕರಳಿರ್ತೈತಿ. ಆಮೇಲೆ ಮೂತ್ರಪಿಂಡ ಇರ್ತಾವೆ. ಸೊ ಅವು ಕೂಡ ಅಲ್ಲೇ ಮಸಾಜ್ ಆದಂಗೆ ಆಕೈತಿ. ದಯವಿಟ್ಟು ನಿಮ್ಮನ್ನ ಇನ್ನೊಮ್ಮೆ ಏನು ಕೇಳ್ಕೊಳ್ಳೋದೇನಂತಂದ್ರೆ, ಏನೀಗ ಶುಗರ್ ಮಧುಮೇಹ ಅಂತೈತಿ, ಸೊ ಅದು ನಿಮ್ಗೆ ಬಂದೈತಿಪ್ಪ, ನನಗೆ ಐತಿಪ್ಪ, ನಮ್ಮ ಮನೆಗೆ ಯಾರಿಗೂ ಇಲ್ಲ, ನನಗೆ ಬಂದ್ಬಿಟ್ಟೈತೆ ನೋಡು ಅಂತೇಳಿ, ಅಥವಾ ಈಗ ತಾನೇ ಬಂದಿರೋರಿಗೆ ದಯವಿಟ್ಟು ಹೆದರಾಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಈಗ ನೀವು ಹೆದರಿಕಿಂದನೇ ಅರ್ಧ ಇನ್ನೂ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗಿರ್ತೈತಿ. ಸೊ ಅದಕ್ಕೆ ಏನಂತಂದ್ರೆ ಈ ಆಸನಗಳನ್ನು ನೀವು ದಿನ ಮಾಡ್ಕೊತ ಹೋಗ್ರಿ. ಇವು 5 ಆಸನಗಳ, ಒಂದು ಕಪಾಲಭಾತಿ, ಒಂದು ಪ್ರಾಣಾಯಾಮ ಅಂತ ಏನು ಹೇಳ್ತಾನೆ. ಸೊ ಇವುಗಳನ್ನು ನಮ್ಮ ಸ್ಟೂಡೆಂಟ್ಸ್ ಮೇಲೆ ನಾನು ಪ್ರಯೋಗ ಮಾಡೀನಿ ಅಂತಂದ್ರೆ ಅವರಿಗೆ ಹೇಳಿಕೊಡ್ತೀನಿ. ಸೊ ಅವ್ರಿಗೆ ಏನಂತಂದ್ರೆ ಈ ಶುಗರ್ ಲೆವೆಲ್ ಕಂಟ್ರೋಲ್ ಆಗೈತಿ. ಆಮೇಲೆ ಕೆಲವೊಬ್ಬರಂತೂ ಟ್ಯಾಬ್ಲೆಟ್ ಅಂತೂ ಬಿಟ್ಟುಬಿಟ್ಟಾರ, ಸಂಪೂರ್ಣ ಗುಣ ಹೊಂದ್ಯಾರ. ಅವರು ಮೊದಲು ಹೆಂಗಿದ್ರೆ ಹಂಗಾಗಿ ಆರೋಗ್ಯಕರ ಜೀವನವನ್ನು ಅವರು ನಡ್ಸಕತ್ತಾರ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಕೂಡ ಮಾಡಿರಿ. ಆರೋಗ್ಯದ ಬಗ್ಗೆ ಅಥವಾ ಯೋಗದಲ್ಲಿ ಏನಾದರೂ ಸಹಾಯ ಅಂತ ಬೇಕಾಗಿತ್ತು, ಇಂಥ ಆಸನಗಳಂತ ಏನಾದರೂ ಬೇಕಾಗಿದ್ರೆ ಸೊ ಅವನು ಕೂಡ ನಾನು ನಿಮ್ಗೆ ಮಾಡಿ ಹೆಂಗೆ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಂತ. ಹಾಗೆ ನನ್ನ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ಇನ್ನೊಂದೇನಂತಂದ್ರೆ ನಂದು ಮಂಜುಳಾ ಯೋಗ ಕ್ಲಬ್ ಅಂತೇಳಿ ಒಂದು ಕಮ್ಯುನಿಟಿ ಐತಿ. ಸೊ ಆ ಕಮ್ಯುನಿಟಿಗೆ ನೀವು ಜಾಯ್ನ್ ಆಗ್ಬೇಕಂತಂದ್ರೆ ಸೊ ಅದರದ್ದು ಲಿಂಕ್ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ. ನನ್ನ ಕಮ್ಯುನಿಟಿಗೆ ಜಾಯ್ನ್ ಆಗ್ಬೋದು. ಮತ್ತೆ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿ ಆಗೋಣ ಅಂತ. ಅಲ್ಲಿವರೆಗೂ ನಮಸ್ತೆ.